ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯ ಪಲಾವ್ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಫುಡ್. ಫಸ್ಟು 1 ಕಪ್ಪಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಜಿಂಜರ್ ಗಾರ್ಲಿಕ್, ಚಿಲ್ಲಿ, ಆನಿಯನ್, ಕೊರಿಯಂಡರ್, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ, ಕೊತ್ತಂಬರಿ. ಈ 1 ಕಪ್ಪು 1 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ. ಅಕ್ಕಿ ತೊಳೆದಿಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇದು ಮೆಂತ್ಯ ಸೊಪ್ಪಿರುತ್ತಲ್ಲ, ಅದು ಹಚ್ಚಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ಮತ್ತು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾ ಇರೋ ಮೆಂತ್ಯ ಪಲಾವ್. ಇದು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿವಾಗ ಡೈರೆಕ್ಟ್ ಕುಕ್ಕರಲ್ಲೇ ಇಟ್ಕೊತಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ಪೈಸಸ್ ಬಂದು ಜೀರಿಗೆ, ಸೋಂಪು, ಮರಾಠಿ ಮೊಗ್ಗು, ಸ್ಟಾರ್ ಎಲ್ಲ ತೊಗೊಂಡಿದ್ದೀನಿ. ಇದು ಆರಾಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೇ ಲೀವ್ಸ್ ತೊಗೊಂಡಿದ್ದೀನಿ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಮನಮು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿ ಆಗಿ ಬರುತ್ತೆ. ಒಂದು ಈರುಳ್ಳಿ ತೊಗೊಂಡಿದ್ದೀವಲ್ಲ, 3 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಮೆಂತ್ಯ ಸೊಪ್ಪು ತುಂಬ ಡಯಾಬಿಟಿಕ್ಸ್ ಆಗಲಿ, ಬಿಪಿಗಾಗಲಿ ತುಂಬ ಒಳ್ಳೆಯದು. ಒಂದ್ಸರಿ ಟ್ರೈ ಮಾಡಿ. ಮೆಂತ್ಯ ಒಬ್ರೊಬ್ರು ತಿನ್ನೋದಿಲ್ಲ ಕಹಿ ಅಂತ, ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಕಹಿ ಅಂತಲೇ ಅನಿಸಲ್ಲ. ಫ್ರೈ ಆಗ್ತಿದೆಯಲ್ಲ, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ನೀವು ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿರ್ತೀವಲ್ಲ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ, ಕೊತ್ತಂಬರಿ, ಇದನ್ನು ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ಹಸಿಗೆ ಹಾಕಿದ್ದೀವಿ, ಅದು ಫ್ರೈ ಮಾಡ್ಕೊಂಡಿದ್ದಾವೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೆ ಕೂಡ ಗ್ರೀನಿಶ್ ಚೆನ್ನಾಗಿದೆ. ಸೊ ಇದಕ್ಕೆ 1-1.5 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾನು ಅಷ್ಟೊಂದು ಏನು ಮಸಾಲೆ ಯೂಸ್ ಮಾಡ್ತಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಅರಿಶಿನ ಹಾಕ್ಕೊಂಡು 2 ಸ್ಪೂನಷ್ಟು ಅರಿಶಿನ, ಈಗ ಹಚ್ಚಿಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು, ಇದನ್ನೆಲ್ಲ ಹಾಕಿ ಬಾಡಿಸ್ಕೊಳ್ಳೋಣ. ಅದೆಷ್ಟು ಚೆನ್ನಾಗಿ ನೀವು ಬಾಡಿಸ್ಕೊತೀರೋ ಅಷ್ಟು ಬೇಯುತ್ತೆ. ನೀವು ಉಪ್ಪು ಸಹ ಹಾಕ್ತಿದ್ದೀರಲ್ಲ, ಚೆನ್ನಾಗಿ ಫ್ರೈ ಆಗಿದ್ರೆ ನಿಮಗೆ ಹಸಿ ವಾಸನೆ ಇರೋದಿಲ್ಲ ಮತ್ತು ಕಹಿ ಅಂಶ ಕೂಡ ಇರೋದಿಲ್ಲ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಈಗ ಹಾಕಿದಷ್ಟು ಅದು ಆ ಪ್ರಮಾಣದಲ್ಲಿ 1/4 ಭಾಗಷ್ಟು ಫ್ರೈ ಆಗಿಬಿಡುತ್ತೆ. ನಿಮಗೆ ಸಿಗೋದೇ ಇಲ್ಲ. ಈ ರೀತಿ ಫ್ರೈ ಮಾಡಿಕೊಂಡು ಕುದಿ ಬರೋವಷ್ಟು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಗರಂ ಮಸಾಲ ಪೌಡರ್ ಇದೆಯಲ್ಲ, ಅದೇ ಹಾಕ್ಕೊತಿದ್ದೀನಿ. ಹಳ್ಳಿ ಮಸಾಲೆ, RR ಹಳ್ಳಿ ಅಂತ. ಸೊ ಇದನ್ನು ಹಾಕ್ಕೊಂಡು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಏನು ಮಸಾಲೆ ಹಾಕಿಲ್ಲಲ್ಲ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ರೀತಿ ಬಾಡಿಸ್ಕೊಂಡು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಎಷ್ಟು ಕುದಿ ಬರುತ್ತೋ ಅಷ್ಟು ಇದಕ್ಕೆ ನಾವು
ಅಕ್ಕಿ ತೊಳೆದಿಟ್ಟು ಕೊಟ್ಟಿರ್ತೀವಲ್ಲ ಅಕ್ಕಿನ ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಮಿಕ್ಸ್ ಆಗುತ್ತೋ ಅಷ್ಟು ಎಲ್ಲ ಮಸಾಲೆಗಳು ಅಕ್ಕಿ ಒಟ್ಟು ಸೇರುತ್ತೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಗ್ರೀನರಿ ಆಗಿ. ಸೊ ಈ ರೀತಿ ಹೀಗೆ ಇದಕ್ಕೆ 2 ಗ್ಲಾಸಷ್ಟು ನೀರು ತಗೋಬೇಕು. ಸೊ 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇದೆಷ್ಟು ಕುದಿ ಬರುತ್ತೋ ಅಷ್ಟು ಕುದಿಸ್ಕೋಬೇಕು. ಸೊ ಮೆಂತ್ಯ ಪಲಾವ್ ಈಸ್ ರೆಡಿ. ಇದು ಕುದಿಸ್ಕೊಂಡ ತಕ್ಷಣವೇ ಮುಚ್ಚಿ ಒಂದು ಸುಮಾರು ವಿಸಿಲ್ ಹಾಕಿ ಒಂದು 2 ವಿಸಿಲ್ ಹಾಕಿ ತಗೋಬೇಕು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತೆ. ಸೊ 2 ವಿಸಿಲಾಗಿ ತಗೊಂಡು ಸೊ ಅದು ಆರಿದ ನಂತರ ತೆಗೆದು ನೋಡ್ತಿದ್ದೀನಿ. ಸುಮಾರು ಒಂದು 15 ನಿಮಿಷಲ್ಲೇ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ರುಚಿಕರವಾಗಿ ಕಾಣಿಸ್ತಾ ಇದೆ. ಈಗ ಅದು ಸರ್ವಿಂಗ್ ಪ್ಲೇಟಿಗೆ ನಾನು ಹಾಕ್ತಿದ್ದೀನಿ. ಅದಕ್ಕೆ ಚಟ್ನಿ ಆಗಿರ್ಬೋದು, ಮೊಸರು ಬಜ್ಜಿ ಆಗಿರ್ಬೋದು, ಏನು ಬೇಕಾದರೂ ಹಾಕ್ಕೋಬೋದು. ಥ್ಯಾಂಕ್ ಯು.